ನಮ್ಮ ಕನ್ನಡದ ಬಿಗ್ ಬಾಸ್ 6 ಸೀಸನ್ ಸದ್ಯ ನಡೀತಿದೆ. ಈ ಸೀಸನ್ ಅಲ್ಲಿ ಮುದ್ದು ಚೆಲುವೆ ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ಕವಿತಾ ಗೌಡ ಅಲಿಯಾಸ್ ಚಿನ್ನು. ಕವಿತಾ ಗೌಡ ಅವರ ಚಿತ್ರರಂಗದಲ್ಲಿ ಯಾವುದೇ ಒಂದು ಸಪೋರ್ಟ್ ಇಲ್ಲದೆ ಇಲ್ಲಿಯವರೆಗೂ ಬೆಳೆದಿದ್ದಾರೆ. ಚಿನ್ನು ಅಲಿಯಾಸ್ ಕವಿತಾ ಗೌಡ ಅವರು ಕನ್ನಡ ಹಾಗೂ ತಮಿಳು ಭಾಷೆಗಳಲ್ಲಿ ಧಾರಾವಾಹಿಗಳನ್ನು ಮಾಡಿ ತಮ್ಮದೇ ಆದ ಅಭಿಮಾನ ಬಳಗವನ್ನು ಹೊಂದಿದ್ದಾರೆ. ಕವಿತಾ ಗೌಡ ಅವರು ಬೆಳೆದಿದ್ದೆಲ್ಲ ತಮ್ಮ ತಾಯಿ ಹಾಗೂ ತಂಗಿಯ ಜೊತೆಗೆ. ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಮನೆಯ ಎಲ್ಲಾ ಜವಾಬ್ದಾರಿಯನ್ನು ಕವಿತಾ ಗೌಡ ಅವರ ತಾವೇ ವಹಿಸಿದ್ದಾರೆ. ಈಗ ವಿಷಯ ಏನಪ್ಪಾ ಅಂದ್ರೆ, ಬಿಗ್ ಬಾಸ್ ಕನ್ನಡ ಸೀಸನ್ 6ರ ಒಂದು ಎಪಿಸೋಡ್ನಲ್ಲಿ ಕವಿತಾ ಗೌಡ ಅವರು ತಮ್ಮ ಜೀವನದಲ್ಲಿ ಆದ ಒಂದು ಕಹಿ ಘಟನೆಯನ್ನು ಹಂಚಿಕೊಂಡಿದ್ದಾರೆ. ಚಿತ್ರರಂಗದಲ್ಲಿ ಅವಕಾಶ ಸಿಗಬೇಕು ಅಂದ್ರೆ ಕಾಂಪ್ರಮೈಸ್ ಮಾಡ್ಕೋಬೇಕು ಅನ್ನೋದರ ಬಗ್ಗೆ ಎಲ್ಲರಿಗೂ ತಿಳಿದಿದೆ. ಅಂತಹದೇ ಒಂದು ಕಹಿ ಘಟನೆ ಕವಿತಾ ಗೌಡ ಅವರ ಜೀವನದಲ್ಲಿ ಕೂಡ ನಡೆದಿದೆ. ಕವಿತಾ ಗೌಡ ಅವರು ಹೇಳುವ ಪ್ರಕಾರ ಅವರಿಗೆ ಈ ರೀತಿಯ ಕಹಿ ಘಟನೆಗಳು ಜೀವನದಲ್ಲಿ 2 ಬಾರಿ ನಡೆದಿದೆ ಅಂತೆ. ಕವಿತಾ ಗೌಡ ಅವರು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಚಿತ್ರೀಕರಣದ ಸಮಯದಲ್ಲಿ ಯಾರೊಬ್ಬ ಪ್ರೊಡ್ಯೂಸರ್ ಹಾಗೂ ಮ್ಯಾನೇಜರ್ ಬಂದು ನಮ್ಮ ಹೀರೋ ನಿಮ್ಮನ್ನೇ ಹೀರೋಯಿನ್ ಆಗಿ ಕೇಳ್ತಾ ಇದ್ದಾರೆ, ಆದರೆ ನಿಮ್ಮಿಂದ ಬೇರೆ ಏನೋ ಎಕ್ಸ್ಪೆಕ್ಟ್ ಕೂಡ ಮಾಡ್ತಾ ಇದ್ದಾರೆ ಎಂದು ಹೇಳ್ತಾರಂತೆ. ಅದಕ್ಕೆ ಕವಿತಾ ಗೌಡ ಅವರು ಖಂಡಿತವಾಗಿ ಇಲ್ಲ ಅಂತ ಹೇಳಿದ್ರಂತೆ. ನೀವು ನಮ್ಮ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ರೆ ನಿಮ್ಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತಾರೆ ಎಂದು ಹೇಳಿದ್ದಾರಂತೆ. 2ನೇ ಬಾರಿ ಕವಿತಾ ಗೌಡ ಅವರು ಒಂದು ಹೊಸ ಸಿನಿಮಾದ ಕತೆ ಕೇಳಲೆಂದು ಒಂದು ಖಾಸಗಿ ಹೋಟೆಲ್ಗೆ ಹೋಗಿದ್ದಾರಂತೆ. ಅಲ್ಲಿ ಕೂಡ ನಿರ್ದೇಶಕರು ಹಾಗೂ ನಿರ್ಮಾಪಕರ ಇಂತಹ ಕಾಂಪ್ರಮೈಸ್ ಮಾಡ್ಕೋಬೇಕು ಎಂದು ಬಲವಂತ ಮಾಡಿದ್ದಾರಂತೆ. ಇದನ್ನೆಲ್ಲ ನೋಡಿ ಬೇಸತ್ತ ಕವಿತಾ ಗೌಡ ಅವರು ಈ ಸಿನಿಮಾಗಳ ಸಹವಾಸನೇ ಬೇಡ ಅಂತ ತಮ್ಮ ಧಾರಾವಾಹಿಗಳನ್ನು ಮುಂದುವರೆಸಿದ್ದಾರಂತೆ. ಇನ್ನೊಂದೆಡೆ ಕವಿತಾ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಬ್ಬ ಸ್ಪರ್ಧಿಯಾದ ಶಶಿ ಜೊತೆ ಬಹಳ ಕ್ಲೋಸ್ ಆಗಿ ಇರ್ತಾರೆ. ಇದನ್ನು ನೋಡಿ ಜನ ಇವರಿಬ್ಬರ ಮಧ್ಯೆ ಏನೋ ಇದೆ ಎಂದು ಮಾತನಾಡಿಕೊಳ್ತಿದ್ದಾರೆ. ಈ ಸುದ್ದಿ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ, ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ. ನೋಡ್ತಾ ಇರಿ CTV ಕರ್ನಾಟಕ.